ನಾನು ಉಗ್ರಪ್ಪನವರು MP ಆದ ಸಂದರ್ಭದಲ್ಲಿ ತೆರವಾದಂಥ ಸ್ಥಾನಕ್ಕೆ 1 ವರ್ಷ ಸಲುವಾಗಿ ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಿದೆ. ಎರಡನೇ ಬಾರಿ ಶಂಕರ್ ಅಂತ ಅಮ್ಮವರು ರಾಜೀನಾಮೆ ಕೊಟ್ಟಾಗ 2.5 ವರ್ಷ 3 ವರ್ಷ ಇತ್ತು, ಕಡಿಮೆ ಅವಧಿ. ಅದಕ್ಕೂ ಕೂಡ ನಾನು ಎರಡನೇ ಅವಧಿಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದೆ. 3ನೇ ಬಾರಿ ಈ ಸಲ ನಂದು ಕಡಿಮೆ ಅವಧಿ ಆಗಿದೆ, ಪೂರ್ಣ ಪ್ರಮಾಣದ ಅವಧಿ ಆಗಿಲ್ಲ, ಕೇವಲ 3.5-4 ವರ್ಷ ಆಗಿದೆ. ದಯವಿಟ್ಟು ನನಗೆ ಮುಂದುವರಿಸಬೇಕು, ಪೂರ್ಣ ಪ್ರಮಾಣದ ಅವಧಿ ಕೊಡಬೇಕು ಅವಕಾಶ ಅಂತೇಳಿ ಮುಖ್ಯಮಂತ್ರಿಗಳು ಹಿಡಿದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ನಮ್ಮ ಭಾಗದ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ, ಶರಣಪ್ರಕಾಶ್ ಪಾಟೀಲ್ರಿಗೆ ನಾನು ಮನವಿ ಮಾಡಿದ್ದೆ. ಮತ್ತು 75-76 ವರ್ಷ ಹಿಡಿದು ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನಮ್ಮ ಗಂಗಾಂಬ ಸಮಾಜದವ್ರಿಗೆ, ಬೆಸ್ತ ಸಮುದಾಯದವ್ರಿಗೆ ಸಿಕ್ಕಿರಲಿಲ್ಲ. ಇದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಶೀರ್ವಾದದಿಂದ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ನಾನು ಪ್ರಾಮಾಣಿಕವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ನಮಗೆ ಭಾಗದಲ್ಲಿ ಅತ್ಯಂತ ಅನುಭವಿಗಳು ನಮ್ಮ MY ಪಾಟೀಲ್ರು, ಹುಮನಾಬಾದ್ ಶಾಸಕರಾದಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ರು, ಇನ್ನಿತರ ಎಲ್ಲ ನಮ್ಮ ಗುಲ್ಬರ್ಗದ ಈಶ್ವರ್ ಖಂಡ್ರೆ ಇರ್ಬೋದು, ಶರಣಪ್ರಕಾಶ್ ಪಾಟೀಲ್ ಇರ್ಬೋದು, ನಮ್ಮ ಪ್ರಿಯಾಂಕ್ ಖರ್ಗೆಜಿ ಉಸ್ತುವಾರಿ ಮಂತ್ರಿಗಳು, ಹೀಗಿರುವುದರಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮುಂದಿನ ದಿನಗಳಲ್ಲಿ ಪುನಃ ಕಾಂಗ್ರೆಸ್ ಪಕ್ಷ ಸರ್ಕಾರವೇ ಬರಬೇಕು. ಈಗಿದ್ದಂಥ ಇದರಲ್ಲಿ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಉತ್ತಮವಾದಂಥ ಕೆಲಸಗಳು ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಂಡಿದ್ದಾರೆ. ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಬಲಿಷ್ಠಪಡಿಸ್ತಕ್ಕಂಥದ್ದು ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿ ವಿಧಾನಸೌಧ ಮುಂದೆ ಸ್ಥಾಪನೆ ಮಾಡಬೇಕಂತೇಳಿ ನಾನು ಹಕ್ಕೊತ್ತಾಯ ಮಾಡಿದ್ದೇನೆ ವಿಧಾನ ಪರಿಷತ್ತಲ್ಲಿ. ಮತ್ತು ಅದೇ ಪ್ರಯುಕ್ತ ಗುಲ್ಬರ್ಗದಲ್ಲಿಯೂ ಕೂಡ ಸ್ಥಾಪನೆ ಮಾಡೋದು ಅನುಮತಿ ಕೇಳಿದ್ದೆ. ಸರ್ಕಾರ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಲು ಗುಲ್ಬರ್ಗದಲ್ಲಿ ಇದು ಮಹಾತ್ಮ ಗಾಂಧೀಜಿಯವರು ಮತ್ತು ಜಗಜೀವನ್ ರಾಮನ ಸ್ಟ್ಯಾಚ್ಯೂ ಪಕ್ಕದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ತಿಂಗಳ ಒಳಗಾಗಿ AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಎಲ್ಲ ನಮ್ಮ ಭಾಗದ ಶಾಸಕರನ್ನು ಕರೆದುಕೊಂಡು ಗುಲ್ಬರ್ಗ ನಗರದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಅನಾವರಣ ಮಾಡ್ತೇವೆ. ಅದೇ ಮಾದರಿಯಲ್ಲಿ ಭಕ್ತ ಕನಕದಾಸರು ಮತ್ತು ವಾಲ್ಮೀಕಿ ಗುರುಗಳು, ಇನ್ನಿತರ ಎಲ್ಲ ಸ್ಟ್ಯಾಚ್ಯೂಗಳು ಇಲ್ಲಿ ವಿಧಾನಸೌಧ ಮುಂದಿವೆ. ಇಂಡಸ್ಟ್ರಿಯಲ್ ಅಭಿವೃದ್ಧಿ ಆಗಿಲ್ಲ, ಎಜುಕೇಶನ್ ಅಭಿವೃದ್ಧಿ ಆಗಿಲ್ಲ, ಅದನ್ನ ಬಿಟ್ಬಿಟ್ಟು ನೀವು ಭಕ್ತ ಕನಕದಾಸ ಮೂರ್ತಿ ವಿಧಾನಸೌಧ ಮುಂದೆ ನಿಮ್ಮೂರು ಮಾಡೋ ಪ್ರಯತ್ನ ಬಂತಾರೆ. ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಲು ನಮಗೆ ಅವಕಾಶ ಕೊಡಬೇಕು ಅಂತ ಕೇಳಿ ಸರ್ಕಾರದಿಂದ ಚರ್ಚೆ ಮಾಡಿ ಅದನ್ನು ಕೂಡ ಸ್ಥಾಪನೆ ಮಾಡ್ತೀವಿ. ಕೈಗಾರಿಕೆಗಳ ಬಗ್ಗೆ ಹೇಳಿದಿರಿ. ನಾನು ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಗಮನ ಸೆಳೆದು ನಮ್ಮ ಭಾಗದಲ್ಲಿ ಕೈಗಾರಿಕೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಸಾವಿರಾರು ಜನರಿಗೆ ಅಧಿಕಾರದಿಂದ ವಂಚಿತರ ವಿದ್ಯಾರ್ಥಿಗಳ ಅವಕಾಶ ಸಿಗಬೇಕಂತೇಳಿ ನಾನು 2-3 ಸಲ ಪ್ರಸ್ತಾವನೆ ಮಾಡಿದ್ದೇನೆ. ಮತ್ತು ಅವಕಾಶ ಸಿಕ್ಕದೆ ಏನೇನು ತಮ್ಮಿಂದ ಹೇಳ್ತಾ ಇದ್ದೀರಿ ಅಭಿವೃದ್ಧಿ ಕೆಲಸಗಳು ಅವೆಲ್ಲರೂ ಕೂಡ ಸರ್ಕಾರದ ಗಮನಕ್ಕೆ ತಂದು ಪ್ರಾಮಾಣಿಕವಾದಂಥ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಉಗ್ರಪ್ಪನವರು MP ಆದ ಸಂದರ್ಭದಲ್ಲಿ ತೆರವಾದಂಥ ಸ್ಥಾನಕ್ಕೆ 1 ವರ್ಷ ಸಲುವಾಗಿ ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಿದೆ. ಎರಡನೇ ಬಾರಿ ಶಂಕರ್ ಅಂತ ಅಮ್ಮವರು ರಾಜೀನಾಮೆ ಕೊಟ್ಟಾಗ 2.5 ವರ್ಷ 3 ವರ್ಷ ಇತ್ತು, ಕಡಿಮೆ ಅವಧಿ. ಅದಕ್ಕೂ ಕೂಡ ನಾನು ಎರಡನೇ ಅವಧಿಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದೆ. 3ನೇ ಬಾರಿ ಈ ಸಲ ನಂದು ಕಡಿಮೆ ಅವಧಿ ಆಗಿದೆ, ಪೂರ್ಣ ಪ್ರಮಾಣದ ಅವಧಿ ಆಗಿಲ್ಲ, ಕೇವಲ 3.5-4 ವರ್ಷ ಆಗಿದೆ. ದಯವಿಟ್ಟು ನನಗೆ ಮುಂದುವರಿಸಬೇಕು, ಪೂರ್ಣ ಪ್ರಮಾಣದ ಅವಧಿ ಕೊಡಬೇಕು ಅವಕಾಶ ಅಂತೇಳಿ ಮುಖ್ಯಮಂತ್ರಿಗಳು ಹಿಡಿದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ನಮ್ಮ ಭಾಗದ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ, ಶರಣಪ್ರಕಾಶ್ ಪಾಟೀಲ್ರಿಗೆ ನಾನು ಮನವಿ ಮಾಡಿದ್ದೆ. ಮತ್ತು 75-76 ವರ್ಷ ಹಿಡಿದು ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನಮ್ಮ ಗಂಗಾಂಬ ಸಮಾಜದವ್ರಿಗೆ, ಬೆಸ್ತ ಸಮುದಾಯದವ್ರಿಗೆ ಸಿಕ್ಕಿರಲಿಲ್ಲ. ಇದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಶೀರ್ವಾದದಿಂದ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ನಾನು ಪ್ರಾಮಾಣಿಕವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ನಮಗೆ ಭಾಗದಲ್ಲಿ ಅತ್ಯಂತ ಅನುಭವಿಗಳು ನಮ್ಮ MY ಪಾಟೀಲ್ರು, ಹುಮನಾಬಾದ್ ಶಾಸಕರಾದಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ರು, ಇನ್ನಿತರ ಎಲ್ಲ ನಮ್ಮ ಗುಲ್ಬರ್ಗದ ಈಶ್ವರ್ ಖಂಡ್ರೆ ಇರ್ಬೋದು, ಶರಣಪ್ರಕಾಶ್ ಪಾಟೀಲ್ ಇರ್ಬೋದು,
ನಮ್ಮ ಪ್ರಿಯಾಂಕ್ ಖರ್ಗೆಜಿ ಉಸ್ತುವಾರಿ ಮಂತ್ರಿಗಳು. ಹೀಗಿರುವುದರಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಮುಂದಿನ ದಿನಗಳಲ್ಲಿ ಪುನಃ ಕಾಂಗ್ರೆಸ್ ಪಕ್ಷ ಸರ್ಕಾರವೇ ಬರಬೇಕು. ಈಗಿದ್ದಂಥ ಇದರಲ್ಲಿ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಉತ್ತಮವಾದಂಥ ಕೆಲಸಗಳು ಮಾಡಲಿಕ್ಕೆ ನಿರ್ಣಯ ತೆಗೆದುಕೊಂಡಿದ್ದಾರೆ. ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಬಲಿಷ್ಠಪಡಿಸ್ತಕ್ಕಂಥದ್ದು ಮತ್ತು ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿ ವಿಧಾನಸೌಧ ಮುಂದೆ ಸ್ಥಾಪನೆ ಮಾಡಬೇಕಂತೇಳಿ ನಾನು ಹಕ್ಕೊತ್ತಾಯ ಮಾಡಿದ್ದೇನೆ ವಿಧಾನ ಪರಿಷತ್ನಲ್ಲಿ. ಮತ್ತು ಅದೇ ಪ್ರಯುಕ್ತ ಗುಲ್ಬರ್ಗದಲ್ಲಿಯೂ ಕೂಡ ಸ್ಥಾಪನೆ ಮಾಡೋದು ಅನುಮತಿ ಕೇಳಿದ್ದೆ. ಸರ್ಕಾರ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಲು ಗುಲ್ಬರ್ಗದಲ್ಲಿ ಇದು ಮಹಾತ್ಮ ಗಾಂಧೀಜಿಯವರು ಮತ್ತು ಜಗಜೀವನ್ ರಾಮನ ಸ್ಟ್ಯಾಚ್ಯೂ ಪಕ್ಕದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ತಿಂಗಳ ಒಳಗಾಗಿ AICC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆಲ್ಲ ನಮ್ಮ ಭಾಗದ ಶಾಸಕರನ್ನು ಕರೆದುಕೊಂಡು ಗುಲ್ಬರ್ಗ ನಗರದಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿ ಅನಾವರಣ ಮಾಡ್ತೇವೆ. ಅದೇ ಮಾದರಿಯಲ್ಲಿ ಭಕ್ತ ಕನಕದಾಸರು ಮತ್ತು ವಾಲ್ಮೀಕಿ ಗುರುಗಳು ಇನ್ನಿತರ ಎಲ್ಲ ಸ್ಟ್ಯಾಚ್ಯೂಗಳು ಇಲ್ಲಿ ವಿಧಾನಸೌಧ ಮುಂದಿವೆ. ಈ ಭಾಗದಲ್ಲಿ ಅಲ್ಲ ಒಂದ್ ನಿಮಿಷ ಇಂಡಸ್ಟ್ರಿ ಅಭಿವೃದ್ಧಿ ಆಗಿಲ್ಲ, ಎಜುಕೇಶನ್ ಅಭಿವೃದ್ಧಿ ಆಗಿಲ್ಲ, ಅದನ್ನ ಬಿಟ್ಬಿಟ್ಟು ನೀವು ಭಕ್ತ ಕನಕದಾಸ ಮೂರ್ತಿ ವಿಧಾನಸೌಧ ಮುಂದೆ ನಿಮ್ಮೂರು ಮಾಡೋ ಪ್ರಯತ್ನ ಅಂತ ಬಂತಾರೆ. ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಮಾಡಲು ನಮಗೆ ಅವಕಾಶ ಕೊಡಬೇಕು ಅಂತ ಕೇಳಿ ಸರ್ಕಾರದಿಂದ ಚರ್ಚೆ ಮಾಡಿ ಅದನ್ನು ಕೂಡ ಸ್ಥಾಪನೆ ಮಾಡ್ತೀವಿ. ಕೈಗಾರಿಕೆಗಳ ಬಗ್ಗೆ ಹೇಳಿದಿರಿ. ನಾನು ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಗಮನ ಸೆಳೆದು ನಮ್ಮ ಭಾಗದಲ್ಲಿ ಕೈಗಾರಿಕೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಸಾವಿರಾರು ಜನರಿಗೆ ಅಧಿಕಾರದಿಂದ ವಂಚಿತರ ವಿದ್ಯಾರ್ಥಿಗಳ ಅವಕಾಶ ಸಿಗಬೇಕಂತೇಳಿ ನಾನು 2-3 ಸಲ ಪ್ರಸ್ತಾವನೆ ಮಾಡಿದ್ದೇನೆ. ಮತ್ತು ಅವಕಾಶ ಸಿಕ್ಕದೆ ಏನೇನು ತಮ್ಮಿಂದ ಹೇಳ್ತಾ ಇದ್ದೀರಿ ಅಭಿವೃದ್ಧಿ ಕೆಲಸಗಳು ಅವೆಲ್ಲರೂ ಕೂಡ ಸರ್ಕಾರದ ಗಮನಕ್ಕೆ ತಂದು ಪ್ರಾಮಾಣಿಕವಾದಂಥ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ, ಆ ಕಡೆ ಬಾಯಿ ಕಡೆ ಮುಂದೆ ಕೇಳ್ತೀನಿ. ಯಾಕೆ ಈ ಮಂದಿ ಎಲ್ಲ ಸಿಟಿ ಬರ್ತಾರೆ, ಇಷ್ಟೇ ಕೇಳಿದೆ ಭಾಳ ದೊಡ್ಡದೇವರು. ನೀವು ನಮ್ಮ ಸಲಕ ನೀವೆಲ್ಲ ದೊಡ್ಡ ಮಂದಿ ಸಲಕ ಮೀಡಿಯಾ ಪ್ರೋ ಎಲ್ಲ ಇದ್ದಾರೆ. ನೀವು ಈ ಕಡೆ ಬಂದ್ರೆ ಕರ್ಕೆ ಮನೆಗೆ ಹೋಗ್ತೀರಾ, ವಿಧಾನಸೌಧ ಬರ್ತೀರಾ, ಹಂಗೆ ಹೋಗ್ತೀರಿ. ನೀವು ಮೀಡಿಯಾ ಕಡೆ ಬರ್ತೀರಿ. ಇವತ್ತಿನ ಅಪ್ರೂವ್ ಬಂದಿರಿ, ಇವತ್ತು ಈ ಕಡೆ ಮಕ ತೋರ್ಸಕ್ಕೆ ಎಲ್ಲಿ ಕರಿತಪ್ಪ? ಕರೆಯಂಗಿಲ್ಲ. ಮಕ ತೋರ್ಸಕ್ಕೆ ಇವತ್ತು ಬಂದು ನಾಮಿನೇಷನ್ ಹಾಕಿ ಕರ್ಕೆ ಮನೆ ಬಂದ್ರೆ ವಿಧಾನಸೌಧ ಕರ್ಕೆ ಮನೆ. ಮತ್ತೆ ಅದೇ ನಮ್ಗೆ ನೋಡಪ್ಪ, ನಮ್ಗೆ ದೇವ್ರ ಗುಡಿ ಇದ್ದಿದೆ ಕರಿಗೆರ ಮನೆ. ಅಭಿವೃದ್ಧಿ ಬಗ್ಗೆ ನಿಮಗೆ ಕನಸಿರ್ಬೇಕು. ಎಲ್ಲ ಮಾಡ್ತೀವಿ. ನಮ್ಮ ಭಾಗದಲ್ಲಿ ಆರ್ಟಿಕಲ್ 371 ಡೇ ಬಂದದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.